ಸಮಾಜದ ಎಲ್ಲ ಸಮಾಜದ ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ಇವತ್ತು ತುಂಬ ಸಂತೋಷ ಆಗಿದೆ. ಜಯಮ್ಮ ಮತ್ತು ರಂಗಪ್ಪ ಇವರ ಟ್ರಸ್ಟ್ ಇವತ್ತು ಜ್ಞಾಪಕಾರ್ಥವಾಗಿ ಟ್ರಸ್ಟನ್ನು ಉದಯ ಮಾಡಿದ್ದೀವಿ. ಅವರ ಮಗ ವಾಸು ಅವರು ಇವತ್ತು ನಮ್ಮ ಶಾಲಾ ಮಕ್ಕಳಿಗೆ 1ನೇ ಕ್ಲಾಸಿಂದ ಹಿಡಿದು 10ನೇ ಕ್ಲಾಸಿನ ಮಕ್ಕಳವರೆಗೆ ಸುಮಾರು 1,000 ಜನ ಅಂದಾಜಿಗೆ ಅವರು ಪುಸ್ತಕ ಮತ್ತು ಪೆನ್ನು ಮತ್ತು ಪೆನ್ಸಿಲ್ಗಳನ್ನು ಅವರ ಹುಟ್ಟುಹಬ್ಬದ ವತಿಯಿಂದ ದಾನ ಮಾಡಿರ್ತಾರೆ. ಅದೇ ರೀತಿ ಕಣ್ಣಿನ ತಪಾಸಣೆ ಮತ್ತು ಆರೋಗ್ಯ ತಪಾಸಣೆ ನಮ್ಮ ಬೃಂದಾವನ ಆಸ್ಪತ್ರೆ ವತಿಯಿಂದ ಐ ತಪಾಸಣೆ ಹಾಗೂ ಅಗರ್ವಾಲ್ ಆಸ್ಪತ್ರೆಯಿಂದ ಕಣ್ಣಿಂದು ಎಲ್ಲ ಚೆಕಪ್ ನಡೀತಾ ಇದೆ. ಎಲ್ಲರೂ ಬಂದು ಆ ತಪಾಸಣೆಯಲ್ಲಿ ಭಾಗವಹಿಸಬೇಕು. ನಮಗೆ ಇವತ್ತು ಭಾಳ ಖುಷಿಯಾಗಿದೆ. ನಮ್ಮ ವಾಸಣ್ಣರವರು ಅವರ ಟ್ರಸ್ಟಿಂದ ಇನ್ನೂ ಹೆಚ್ಚಿನ ಪ್ರತಿ ವರ್ಷ ಹೆಚ್ಚಾಗಿ ಬೆಳೆದು ಅವರ ಕುಟುಂಬದ ಆರೋಗ್ಯಕ್ಕೆ ಹಾಗೂ ಅವರ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಯಶಸ್ವಿ ಸಿಗಲಿ ಎಂದು ನಾವು ಚಿತ್ರದುರ್ಗ ಕುಂಬಾರಗುಂಡೆಯ ಮಠದ ವತಿಯಿಂದ ಬಂದು ನಮ್ಮ ಸಮಾಜದ ಗಣ್ಯರು ಅತಿ ಹೆಚ್ಚು ಇಂಥ ಕಾರ್ಯಗಳನ್ನು ಎಲ್ಲ ಕಡೆಯೂ ಮಾಡಬೇಕಾಗಿ ನಮ್ಮ ಸಮಾಜದ ಬಂಧುಗಳಿಗೆ ನಾನು ತಿಳಿಸುತ್ತೇನೆ. ಎಲ್ರಿಗೂ ನಮಸ್ತೆ. ಇವತ್ತು ನಾನು ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ತಂದೆ ತಾಯಿ ಜ್ಞಾಪಕಾರ್ಥವಾಗಿ ನಾವು ಜಯಮ್ಮ ರಂಗಪ್ಪ ಆರೋಗ್ಯ ಮತ್ತು ಶಿಕ್ಷಣ ಟ್ರಸ್ಟ್ ಅಂತೇಳಿ ಒಂದು ಇನಾಗ್ರೇಷನ್ ಮಾಡಿದ್ದೀವಿ. ಈ ಟ್ರಸ್ಟ್ ಮುಖಾಂತರ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಬೇಕು, ಹಾಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ಧ್ಯೇಯ ಇಟ್ಕೊಂಡು ನಾವು ಇವತ್ತು ಟ್ರಸ್ಟನ್ನು ಉದ್ಘಾಟನೆ ಮಾಡಿದ್ದೀವಿ. ಈ ಒಂದು ಟ್ರಸ್ಟ್ ಉದ್ಘಾಟನೆಗೆ ನಮ್ಮ ಗುರುಗಳು ಮತ್ತು ನಮ್ಮ ಸ್ನೇಹಿತರು, ನಮ್ಮ ಸಾರು ಎಲ್ಲರೂ ಬಂದಿದ್ದಾರೆ. ತುಂಬ ಖುಷಿ ಆಯಿತು. ಹಾಗೆ ಸುಮಾರು 10 ಸಮಾಜಮುಖಿ ಕಾರ್ಯಗಳಲ್ಲಿ ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಹೀಗೆ ನಾವು ಹಿಂದುಳಿದ ವರ್ಗದವರಿಗೆ ಏನು ನಮ್ಮ ಕೈಲಾದ ಸಹಾಯ ಮತ್ತು ಸೇವೆ ಮಾಡೋಕ್ಕಾಗುತ್ತೆ ಅಂತೇಳಿ ಈ ಟ್ರಸ್ಟ್ ಮುಖಾಂತರ ಮಾಡ್ಕೊಂಡು ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀವಿ. ಅದೇ ಥರ ನಿಮ್ಮೆಲ್ಲರ ಸಹಕಾರಕ್ಕೆ ಹೊರತಾ ನಾವು ಥ್ಯಾಂಕ್ ಯು ಹೇಳ್ತೇನೆ. ಇವತ್ತು 1,000 ಬುಕ್ಕನ್ನು ನಾವಿಲ್ಲಿ ವಿತರಣೆ ಮಾಡ್ತಾ ಇದ್ದೀವಿ. ಹಾಗೆ ಬೃಂದಾವನ ಆಸ್ಪತ್ರೆ ಅವರು ಹೆಲ್ತ್ ಚೆಕಪ್ ಮಾಡ್ತಾರೆ. ಹಾಗೆ ಅಗರ್ವಾಲ್ ಆಸ್ಪತ್ರೆ ಕಡೆಯಿಂದ ಹೈ ಚೆಕಪ್ ಮಾಡ್ತಾ ಇದ್ದಾರೆ. ಹಾಗೆ ಇದು ನಿರಂತರವಾಗಿ ಇನ್ನು ಮುಂದೆ ಸಾಕ್ತಿರುತ್ತೆ ಅಂತೇಳಿ ತಿಳಿಸ್ತೇವೆ. ಇಲ್ಲ, ಇವತ್ತಿಲ್ಲಿ ಮಾತ್ರ. ಹಾಗೇನೆ ಮಕ್ಕಳಿಗೆ ಒಂದು ಉಪಹಾರ ವ್ಯವಸ್ಥೆನೂ ಮಾಡಿದ್ದೀವಿ. ಸೊ ಬುಕ್ ಡಿಸ್ಟ್ರಿಬ್ಯೂಷನ್ನು ಪ್ಲಸ್ ಒಂದು ಹೆಲ್ತ್ ಚೆಕಪ್ಪು ಮತ್ತು ಊಟದ ವ್ಯವಸ್ಥೆ ಒಂದು ನಾವಿಲ್ಲಿ ಮಾಡಿದ್ದೀವಿ ಸ್ಕೂಲಲ್ಲಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಮುಖ್ಯವಾದ ವಿಚಾರ ಹೇಳಬೇಕು ಅಂತಂದರೆ, ದಿವಂಗತ ಪೂಜನೀಯ ರಂಗಪ್ಪ ಅವರು, ನಮ್ಮ ಮಾವನವರು, ತುಂಬ ಆದರ್ಶವಾದಿಗಳು, ತುಂಬ ಒಂಥರ ಎಲ್ಲರನ್ನೂ ಒಂಥರ ಸರ್ವಧರ್ಮ ನೋಡ್ತಿದ್ರಲ್ಲ ಆ ಥರ ಅಂಥ ವ್ಯಕ್ತಿ. ಏನಾದರೂ ಒಂದು ಮಾಡಬೇಕು ಅಂತಂದಾಗ ಫಸ್ಟ್ ಬಂದಿದ್ದೆ ನಮಗೆ ನಮ್ಮ ಅವ್ನ ನಿಸ್ವಾರ್ಥ ಜೀವಿ ಅವರು. ಯಾವತ್ತೂ ಅವ್ರ ಸ್ವಾರ್ಥಕ್ಕೋಸ್ಕರ ಯಾವುದನ್ನು ಬಳಸ್ಕೊಳ್ಳೇ ಇಲ್ಲ. ಒಬ್ಬರೇ ಇದ್ರು, ಒಬ್ಬರೇ ದುಡಿದ್ರು, ಒಬ್ಬರೇ ಇದ್ರು. ನಮ್ಮ ಮಾವನವರು ತುಂಬ ಶ್ರಮಜೀವಿ ಆಗಿದ್ರು. ಸೊ ಅವರು ಒಂದು ಜ್ಞಾಪಕಾರ್ಥವಾಗಿ ಅವರೊಂದು ಹೆಸರನ್ನ ನಾವು ತುಂಬ ಮೇಲಕ್ಕೆ ತೊಗೊಂಡು ಹೋಗ್ಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಈ ಟ್ರಸ್ಟ್ನ ನಾವು ಸ್ಥಾಪನೆ ಮಾಡಿದ್ದೀವಿ ಇವತ್ತು. ಸೊ ಇದರಲ್ಲಿ ಏನೇನು ನಡೆಯುತ್ತೆ ಅಂತಂದರೆ, ನಮ್ಮ ಕೈಲಾದಷ್ಟು, ಬಿಕಾಸ್ ನಾವೆಲ್ಲ ಇಂಡಸ್ಟ್ರಿಯಲ್ಸು, ನಾವೆಲ್ಲ ಬಿಸ್ನೆಸ್ ಮ್ಯಾನ್ಸು. ಸೊ ನಮ್ಮಂಥವ್ರಿಂದಾನೇ ಇಂಥ ಕಾರ್ಯಗಳು ಸಾಧ್ಯ. ಸೊ ನಾವು ಇದನ್ನ ಸಮಾಜಕ್ಕೆ ಅರ್ಪಿಸ್ಬೇಕು ಅಂತ ಆಸೆ ಪಡ್ತೀವಿ. ಹೌದು, ಇದಕ್ಕೆ ಅಂತಾನೆ ತುಂಬಾ ಶ್ರಮ ಪಟ್ಟು ಇವತ್ತೇ ಇದನ್ನ ನಮ್ಮೆಲ್ಲ ವೆಲ್ ವಿಶರ್ಸು, ನಮ್ಮ ಸರ್ ಇಲ್ಲದೆ ಏನು ಇಲ್ವೇ ಇಲ್ಲ, ನಮ್ಮ EP ಸರ್ ಇಲ್ಲದೆ ಏನು ಇಲ್ವೇ ಇಲ್ಲ, ನಾವು ಬೆನ್ನೆಲುಬೇ ಅವರು ಅಂತ ಹೇಳ್ಬೋದು ನಾವು. ಇವತ್ತು ನಮ್ಮೆಲ್ಲ ಸಮಾಜಮುಖಿ ಕಾರ್ಯಕ್ಕೂ ನಮ್ಮ ಸರ್ರೇ ಕಾರ್ಯಕರ್ತರು ಇಲ್ಲಿ. ಥ್ಯಾಂಕ್ ಯು. ಇಂದು ಜಯಮ್ಮ ರಂಗಪ್ಪ ಆರೋಗ್ಯ ಶಿಬಿರವನ್ನು ಇವತ್ತು ನಮ್ಮ ಸ್ನೇಹಿತರಾದ ಗೀತಾ ವಾಸುದೇವರವರು ಹುಟ್ಟುಹಬ್ಬ ಅಂಗವಾಗಿ ಇವತ್ತು ಆರೋಗ್ಯ ಶಿಬಿರ ಮತ್ತು ಬೃಂದಾವನ ಹಾಸ್ಪಿಟಲಲ್ಲಿ ಆರೋಗ್ಯ ಶಿಬಿರ ಮತ್ತು ಐಗ್ರೀವ ಹಾಸ್ಪಿಟಲ್ ಏನು ಕಣ್ಣಿನ ತಪಾಸಣೆ, ಇದನ್ನೆಲ್ಲ ನಮ್ಮ ಗೀತಾ ವಾಸುದೇವರು ನಮ್ಮ ಬರ್ತ್ಡೇ ಅಂಗವಾಗಿ ಇವತ್ತು ಎಲ್ಲ ಇಟ್ಕೊಂಡಿದ್ದಾರೆ. ಬಟ್ ಆದರೆ ಇದೇ ರೀತಿ ಮುಂದೆ ಇದೇ ಥರ ನಾವು ಅವರು ವರ್ಷ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಆರೋಗ್ಯ ಶಿಬಿರ ಆಗಿರ್ಬೋದು, ಇನ್ನು ಮತ್ತೆ ಟ್ರಸ್ಟ್ಗಳಾಗಿರ್ಬೋದು, ಅನಾಥ ಮಕ್ಕಳು ಇರ್ಬೋದು, ಎಲ್ಲದಕ್ಕೂ ಸುಧಾ ಅವರು ಇನ್ನೂ ಹೆಚ್ಚಿನ ರೀತಿ ಬಡತನಕ್ಕೆ ಹೆಲ್ಪ್ ಮಾಡಲಿ ಅಂತ ಹೇಳಿ ಇದೇ ಥರ ಅವ್ರ ಕುಟುಂಬಕ್ಕೆ ಚಾಮುಂಡೇಶ್ವರಿ ಆಯುಷು ಆರೋಗ್ಯ ಎಲ್ಲ ಹೆಚ್ಚಿನ ರೀತಿಯಲ್ಲಿ ಕೊಟ್ಟು ಅವ್ರ ಕುಟುಂಬಕ್ಕೆ ಕಾಪಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ.